ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನಿಮ್ಮೆಲ್ಲರಿಗೂ ಕ್ರಿಸ್ತನ ಸುಮಧುರ ನಾಮದಲ್ಲಿ ಮತ್ತೊಮ್ಮೆ ಈ ಸತ್ಯವೇದದ ಧ್ಯಾನದ ಭಾಗಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಮತ್ತು ಕ್ರಿಸ್ತ ವಂದನ ಕನ್ನಡ ದೇವಾಲಯ ಶಾರ್ಜಾ ನಮ್ಮ ಸಭೆ ನಿಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತದೆ. ಪ್ರೀತಿಯ ದೈವ ಜನರೇ, ಈ ಸತ್ಯವೇದದ ಅಧ್ಯಯನದ ಭಾಗಕ್ಕೆ ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳುವ ಹಾಗೆ ದೇವರ ಸಹಾಯಕ್ಕಾಗಿ, ದೇವರ ನಡೆಸುವಿಕೆಗಾಗಿ ನಾವು ಶಿರಗಳನ್ನು ಭಾಗಿಸಿ ಪ್ರಾರ್ಥಿಸೋಣ. ಪರಮ ಪರಿಶುದ್ಧನಾದಂಥ ನಮ್ಮ ಸ್ವರ್ಗೀಯ ದೇವರೇ, ನಿನ್ನ ಪರಮೋನ್ನತ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಮಾಡಲಿ. ದೇವ, ಈ ಸಂಧ್ಯಾ ಹೊತ್ತಿನಲ್ಲಿ ಮತ್ತೊಮ್ಮೆ ನಿನ್ನನ್ನು ಆರಾಧಿಸುವಂತೆ, ನಿನಗೆ ಸ್ತೋತ್ರ ಮಾಡುವಂತೆ, ದೇವರೇ ನಿನಗೆ ಕೃತಜ್ಞತೆಯನ್ನು ಅರ್ಪಿಸುವಂತೆ ನೀನು ಕೊಟ್ಟಂತ ಕೃಪೆ ಆಶೀರ್ವಾದಕ್ಕಾಗಿ ಸ್ತೋತ್ರ ಮಾಡುತ್ತೇವೆ. ದೇವರೇ, ಸಂಗೀತಗಳ ಮೂಲಕವಾಗಿ ನಿನ್ನ ನಾಮವನ್ನು ನಾವು ಘನಪಡಿಸುವಂತೆ, ದೇವರೇ ನಿನ್ನನ್ನು ಆರಾಧಿಸುವಂತೆ ಸಹಾಯ ಮಾಡು ಕರ್ತನೆ. ನಿನಗೆ ಘನಮಾನ ಹೊಂದಲಿ ಸ್ವಾಮಿ. ಸಂಗೀತಗಳ ಮೂಲಕ ಮಾತ್ರವಲ್ಲದೆ ನಿನ್ನ ವಾಕ್ಯದ ಅಧ್ಯಯನದಲ್ಲಿ ನಾವು ತೊಡಗುವಾಗಲು ಸ್ವಾಮಿ ಪವಿತ್ರಾತ್ಮನ ಶಕ್ತಿಯಿಂದ ನಮ್ಮನ್ನು ತುಂಬಿಸು, ಪವಿತ್ರಾತ್ಮನಿಂದ ನಮ್ಮನ್ನು ನಡೆಸು ಕರ್ತನೆ. ಈ ಆರಾಧನೆಯಲ್ಲಿ ಭಾಗವಹಿಸುವಂತ, ವಾಕ್ಯ ಸಂದೇಶವನ್ನು ಕೇಳುವಂತ ಪ್ರತಿಯೊಬ್ಬ ಭಕ್ತರನ್ನ ದೇವರೇ ನೀನು ಮುಟ್ಟು ಸ್ವಾಮಿ, ನೀನು ಆಶೀರ್ವದಿಸು, ನೀನು ಬಲ ಕೊಡು ಸ್ವಾಮಿ. ಈ ಆರಾಧನೆ ನೀನು ಮಹಿಮೆಯೊಂದು ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ. ನಮ್ಮ ರಕ್ಷಕನು ಒಡೆಯನೂ ಆಗಿರುವ ಯೇಸು ಸ್ವಾಮಿಯ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡ್ತೇವೆ ನಮ್ಮ ದೇವರೇ, ಆಮೆನ್. ಪ್ರೀತಿಯ ದೇವ ಜನರೇ, ದೇವರನ್ನ ಸ್ತುತಿಸುವಾಗೆ ನಾ ಸ್ತುತಿಸುವೆನು, ನಾನು ಭಜಿಸುವೆನು, ನಾನು ನಿನ್ನನ್ನೇ ಪ್ರೀತಿಸುವೆ, ಹಿಂತಿರುಗೆನು ನಾನು ಎಂಬಂತ ಸಂಗೀತವನ್ನ ಹಾಡುವುದರೊಂದಿಗೆ ನಾವು ದೇವರನ್ನ ಆರಾಧಿಸೋಣ. ನಿನ್ನನ್ನೇ ಪ್ರೀತಿಸುವೆ, ನಾನು ನಿನ್ನನ್ನೇ ಪ್ರೀತಿಸುವೆ,
ದೇವಜನರೇ, ದೇವರು ಒಳ್ಳೆಯವನು. ದೇವರನ್ನ ನಾವು ಆರಾಧಿಸೋಣ. ದೇವರ ಸಾನ್ನಿಧ್ಯಕ್ಕೆ ನಾವು ಬಂದು ಆತನನ್ನು ಸ್ತುತಿಸೋಣ. ಹಾಡುವಂಥ ಗೀತೆಗಳಲ್ಲಿ ನಿನ್ನ ಸಾನ್ನಿಧ್ಯಕ್ಕೆ ನನ್ನನ್ನು ಸೇರಿಸು ಎಂಬಂಥ ಸಂಗೀತವನ್ನು ಹಾಡುವುದರ ಮೂಲಕವಾಗಿ ನಾವು ದೇವರನ್ನ ಆರಾಧಿಸೋಣ. ನಿನ್ನ ಸಾನ್ನಿಧ್ಯಕ್ಕೆ ನನ್ನನ್ನು ಸೇರಿಸು, ನನ್ನ ಬಯಕೆಯ ಯೇಸುವೇ ತೀರಿಸು. ಆರಮ್ಯವಾದ ಸ್ಥಾನವೇ ನನ್ನ ಸೌಭಾಗ್ಯವು, ನನ್ನ ಬಯಕೆಯು, ನನ್ನ ಬಯಕೆಯು ನಿನ್ನ ಸಾನ್ನಿಧ್ಯಕ್ಕೆ ನನ್ನನ್ನು ಸೇರಿಸು. ನನ್ನ ಬಯಕೆಯ ಯೇಸುವೇ ತೀರಿಸು. ಹಂಬಲಿಸುತ್ತ ಕುಳಿತು ನನ್ನ ಆತ್ಮವು ನಿನ್ನ ಬಳಿಗೆ ಬರಲು ಕೃಪೆಯ ತೋರಿಸು. ಹಂಬಲಿಸುತ್ತ ಕುಳಿತು ನನ್ನ ಆತ್ಮವು ನಿನ್ನ ಬಳಿಗೆ ಬರಲು ಕೃಪೆಯ ತೋರಿಸು. ನಿನ್ನ ದರ್ಶನದಿಂದಲೇ ತೃಪ್ತಿ ಪಡಿಸು. ನಿನ್ನ ದರ್ಶನದಿಂದಲೇ ತೃಪ್ತಿ ಪಡಿಸು. ನನ್ನ ಸಾನ್ನಿಧ್ಯಕ್ಕೆ ನನ್ನನ್ನು ಸೇರಿಸು. ನನ್ನ ಬಯಕೆಯ ಯೇಸುವೇ ತೀರಿಸು. ನೀನು ಕಾಣದಿರಲು ಕಾಳೆಗುಂದುವೆನು. ನಿನ್ನ ಬೆಳಕ ನನ್ನಲ್ಲಿ ಬೆಳಗ ಮಾಡಿಸು. ನೀನು ಕಾಣದಿರಲು ಗುಂದುವೆನು. ನಿನ್ನ ಬೆಳಕು ನನ್ನಲ್ಲಿ ಬೆಳಗ ಮಾಡಿಸು. ದೇವರೇ ನಿನ್ನ ಕರೆ ಬಾಡಿ ಹೋಗುವೆನು. ದೇವರೇ ನಿನ್ನ ಬಿಟ್ಟರೆ ಬಾಡಿ ಹೋಗುವೆನು. ನಿನ್ನ ಸಾನ್ನಿಧ್ಯಕ್ಕೆ ನನ್ನನ್ನು ಸೇರಿಸು. ನನ್ನ ಬಯಕೆಯ ಯೇಸುವೇ ತೀರಿಸು.
ನಿನ್ನಲ್ಲಿ ಇರಲು ನನ್ನ ಕೆಲಸದ ಗುರಿಯು ನಿನ್ನನ್ನು ಮರೆಯದೆ ಎಲ್ಲ ಸಮಯದಲ್ಲಿಯೂ ನಿನ್ನಲ್ಲಿ ಇರಲು ಒಂದೇ ಆಶೆಯು ನೆಂದಿಗೂ ಬೇಡುತ್ತಿರುವೆನು. ಒಂದೇ ಆಶೆಯೊಂದಿಗೆ ಬೇಡುತ್ತಿರುವೆನು. ನಿನ್ನ ಸಾನ್ನಿಧ್ಯವನ್ನು ಸೇರಿಸು. ನನ್ನ ಬಯಕೆಯ ಯೇಸುವೇ ತೀರಿಸು. ಪ್ರೀತಿಯ ದೇವಜನರೇ, ಮತ್ತೊಂದು ಸಂಗೀತದೊಂದಿಗೆ ನಾವು ದೇವರನ್ನ ಘನಪಡಿಸೋಣ. ದೇವರಿಗೆ ಸಂಕೀರ್ತನೆಗಳೊಂದಿಗೆ ಆತನಿಗೆ ಮಹಿಮೆಯನ್ನು ಪಡಿಸೋಣ. ಯಾವಾಗಲೂ ಕೂಡ ದೇವರಲ್ಲಿ ನಾವು ಸಂತೋಷ ಪಡುತ್ತಾ ತಿರುಗಿ ಆತನಿಗೆ ಸಂತೋಷ ಪಡ್ರಿ ಎಂಬುದಾಗಿ ಪೌಲನು ಹೇಳುವಾಗೆ ದೇವರಲ್ಲಿ ನಾವು ಸಂತೋಷ ಪಡೋಣ. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿ ಎಂಬ ಸಂಗೀತದೊಂದಿಗೆ ನಾವು ಸಂತೋಷಪೂರ್ವಕವಾಗಿ ದೇವರನ್ನ ಆರಾಧಿಸೋಣ. ಸಂತೋಷಿಸಿರಿ, ಸಂತೋಷ ಪಡಿರಿ. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ ಎಂದು ತಿರುಗಿ ಹೇಳುತ್ತೇನೆ, ಎಂದು ತಿರುಗಿ ಹೇಳುತ್ತೇನೆ, ಎಂದು ತಿರುಗಿ ಹೇಳುತ್ತೇನೆ, ಎಂದು ತಿರುಗಿ ಹೇಳುತ್ತೇನೆ. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ. ಯಾರ್ಯಾರು ಆತನನ್ನು ಅಂಗೀಕರಿಸಿದರು, ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು. ಯಾರ್ಯಾರು ಆತನನ್ನು ಅಂಗೀಕರಿಸಿದರು, ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು. ಅವರಿಗೆ ಸಿಕ್ಕುವುದು ನಿಜವಾದ ಸಂತೋಷವು, ಅವರಿಗೆ ಸಿಕ್ಕುವುದು ನಿಜವಾದ ಸಂತೋಷವು. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ. ಯಾರ್ಯಾರು ಪ್ರಭುವಿನ ಸಮ್ಮುಖದಲ್ಲಿಯೂ ಹೆಚ್ಚಿನ ಸಮಯವನ್ನು ಕಳೆಯುತ್ತಿರುವರು, ಯಾರ್ಯಾರು ಪ್ರಭುವಿನ ಸಮ್ಮುಖದಲ್ಲಿಯೂ ಹೆಚ್ಚಿನ ಸಮಯವನ್ನು ಕಳೆಯುತ್ತಿರುವರು, ಅವರಿಗೆ ಸಿಕ್ಕುವುದು ಪರಲೋಕ ಸಂತೋಷವು, ಅವರಿಗೆ ಸಿಕ್ಕುವುದು ಪರಲೋಕ ಸಂತೋಷವು. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ,
ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಈ ಸಂಧ್ಯಾ ವಂದನೆಯನ್ನು ಮತ್ತೊಮ್ಮೆ ನಿಮಗೆ ತಿಳಿಸುತ್ತೇನೆ. ಮತ್ತು ಕ್ರಿಸ್ತ ವಂದನ ಕನ್ನಡ ದೇವಾಲಯ ಶಾರ್ಜಾ ನಮ್ಮ ಸಭೆ ನಿಮ್ಮೆಲ್ಲರಿಗೆ ಈ ಸತ್ಯವೇದ ಅಧ್ಯಯನಕ್ಕಾಗಿ ಸ್ವಾಗತವನ್ನು ಬಯಸುತ್ತದೆ. ಪ್ರೀತಿಯ ಸಹೋದರ ಸಹೋದರಿಯೇ, ದೇವರ ವಾಕ್ಯಕ್ಕೆ ಧ್ಯಾನಕ್ಕೆ ನಾವು ಸಿದ್ಧರಾಗುವ ಹಾಗೆ ಶಿರಗಳನ್ನು ಭಾಗಿಸಿ ದೇವರ ಸಹಾಯಕ್ಕಾಗಿ ಪ್ರಾರ್ಥನೆ ಮಾಡೋಣ. ಕೃಪಾಳು ದೇವರೇ, ನಿನ್ನ ಮಹಾಕರುಣೆ ಕೃಪೆಗಾಗಿ ನಾವು ವಂದಿಸುತ್ತೇವೆ. ದೇವರೇ, ಮತ್ತೊಂದು ಈ ಸಂಧ್ಯಾ ಹೊತ್ತಿನಲ್ಲಿಯೂ ಸ್ವಾಮಿ, ನಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಮುಗಿಸಿ ಈ ರಾತ್ರಿ ವೇಳೆಯಲ್ಲಿ ನಾವು ವಿಶ್ರಾಂತಿಗೆ ಹೋಗುವ ಮೊದಲು ನಿನ್ನ ವಾಕ್ಯದ ಅಧ್ಯಯನಕ್ಕಾಗಿ ಇಡೀ ಭಕ್ತ ಸಭೆ ಕೂಡಿರುವಾಗ ಈ ದಿನದ ಸಂದೇಶಕ್ಕಾಗಿ ನಾವು ಪ್ರಾರ್ಥಿಸುತ್ತೇವೆ. ದೇವರೇ, ಈ ನಮ್ಮ ಸಂದೇಶವನ್ನು ನೀನು ಆಶೀರ್ವಾದ ಮಾಡು. ವಾಕ್ಯವು ನಿನ್ನದು, ಸಂದೇಶವು ನಿನ್ನದು. ನಮ್ಮ ಆಲೋಚನೆಗಳಿಂದ ನಾವು ಮಾಡದೆ ಸ್ವಾಮಿ ನಿನ್ನ ಆತ್ಮನಿಂದ ತುಂಬಿದವರಾಗಿ ನಿನ್ನ ವಾಕ್ಯದ ಅಧ್ಯಯನದಲ್ಲಿ ತೊಡಗಲಿಕ್ಕಾಗುವಂತೆ ಸಹಾಯ ಮಾಡು. ಸ್ವಾಮಿ, ಈ ವಾಕ್ಯದ ಹಿನ್ನೆಲೆಯಲ್ಲಿ ಹೊಸ ಹೊಸ ಆಲೋಚನೆಯನ್ನು ನಮಗೆ ತಿಳಿಯಪಡಿಸು. ನಮ್ಮನ್ನು ನಿನಗೆ ಸಮರ್ಪಿಸುತ್ತೇವೆ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ದೇವರೇ, ಆಮೇನ್. ಪ್ರೀತಿಯುಳ್ಳ ದೈವ ಜನರೇ, ಇವತ್ತು ಕೂಡ ಯೇಸು ಸ್ವಾಮಿಯ ಪರ್ವತ ಪ್ರಸಂಗದಲ್ಲಿ ಬರುವಂಥ ವಿಷಯಗಳ ಕುರಿತು ನಾವು ಧ್ಯಾನವನ್ನು ಮಾಡೋಣ. ಇಂದಿನ ಸಂದೇಶದ ಭಾಗ ಅದು ಮತ್ತಾಯನು ಬರೆಸುವಂಥ 5ನೇ ಅಧ್ಯಾಯ 20ನೇ ವಚನ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ನಿಮ್ಮ ನೀತಿಯು ಶಾಸ್ತ್ರಿಗಳ ನೀತಿಗಿಂತಲೂ ಫರಿಸಾಯರ ನೀತಿಗಿಂತಲೂ ಹೆಚ್ಚಿನದಾಗದಿದ್ದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರಲಾರಿರಿ ಎಂದು ನಿಮಗೆ ಹೇಳುತ್ತೇನೆ ಎಂಬುದಾಗಿ. ಪ್ರೀತಿಯ ದೇವಜನರೇ, ಕಳೆದ ವಾರದಲ್ಲಿ ಇದೇ ವಾಕ್ಯದ ಆಧಾರದ ಮೇಲೆ ಫರಿಸಾಯರ ಕುರಿತು ಒಂದಿಷ್ಟು ಧ್ಯಾನವನ್ನು ಮಾಡಿದ್ದೇವೆ. ಈ ದಿನದ ಸಂದೇಶದಲ್ಲಿ ಶಾಸ್ತ್ರಿಗಳ ಕುರಿತು ಯೇಸುವಿನ ಬೋಧನೆ ಅಥವಾ ಎಚ್ಚರಿಕೆ ಏನು, ಅಥವಾ ಶಾಸ್ತ್ರಿಗಳು ಅಂದರೆ ಏನು, ಅವರ ಮೂಲ ಅಥವಾ ಹೇಗೆ ಹುಟ್ಟಿ ಬೆಳೆಯಿತು ಎಂಬುದಾಗಿ ಒಂದಿಷ್ಟು ಚರಿತ್ರೆಯ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ. ಮುಖ್ಯವಾಗಿ ಶಾಸ್ತ್ರಿಗಳು ಅಥವಾ ಸ್ಕ್ರೈಬ್ಸ್ ಎಂಬುದಾಗಿ ಹೇಳುವಾಗ, ಶಾಸ್ತ್ರಿ ಅಂದರೆ ಕಾನೂನನ್ನು ನಕಲು ಮಾಡುವ, ಕಾನೂನನ್ನು ಅಧ್ಯಯನ ಮಾಡಿದ ವ್ಯಕ್ತಿಯನ್ನು ಶಾಸ್ತ್ರಿ ಎಂದು ಕರೆಯುತ್ತಾರೆ. ಶಾಸ್ತ್ರಿ ಎಂಬ ಪದ ಒಂದು ರಾಷ್ಟ್ರದ ಅಧಿಕೃತ ದಾಖಲೆಗಳನ್ನು ಸಿದ್ಧಪಡಿಸುವ ಜವಾಬ್ದಾರಿಕೆ ಆ ವ್ಯಕ್ತಿಗಿತ್ತು. ಮಾತ್ರವಲ್ಲ, ಅಂದಿನ ಶಾಸ್ತ್ರಿಗಳಿಗೂ ಕೂಡ ಈ ಜವಾಬ್ದಾರಿ ಇತ್ತು ಎಂಬುದಾಗಿ ಬೈಬಲ್ ನಮಗೆ ತಿಳಿಸುತ್ತದೆ. ಹಾಗೂ ಅಂದಿನ ರಾಜ ಮನೆತನದ ಆಡಳಿತದ ಅಧಿಕಾರಿಯೂ ಕೂಡ ಆಗಿದ್ದರು. ಅನಂತರ ಬಾಬಿಲೋನ್ ಗಡೀಪಾರಿನ ನಂತರ ಶಾಸ್ತ್ರಿಗಳು ಮಹತ್ವದ ಧಾರ್ಮಿಕ ಪಾತ್ರವನ್ನು ವಹಿಸಿಕೊಂಡರು ಎಂಬುದಾಗಿ ಚರಿತ್ರೆ ನಮಗೆ ತಿಳಿಸುತ್ತದೆ. ಆಫ್ಟರ್ ದ ಬ್ಯಾಬಿಲೋನ್ ಎಕ್ಸೈಲ್, scribes took a significant religious role, particularly in copying and teaching the scriptures. ಹೊಸ ಒಡಂಬಡಿಕೆಯ ಕಾಲದ ನಂತರದಲ್ಲಿಯೂ ಕೂಡ ಈ ಶಾಸ್ತ್ರಿಗಳ ಸಂಪ್ರದಾಯ ಅಥವಾ ಟ್ರೆಡಿಷನ್ಸ್ ಅದು ಮುಂದುವರಿಯಿತು. ಆದರೆ ಹೊಸ ಒಡಂಬಡಿಕೆಯ ಹೊತ್ತಿಗೆ ಅನೇಕ ಶಾಸ್ತ್ರಿಗಳು ಕಾನೂನುಬದ್ಧ ಮತ್ತು ಕಪಟಿಗಳಾಗಿ ಜೀವಿಸಿದರು ಎಂಬುದಾಗಿ ಸುವಾರ್ತೆಯು ನಮಗೆ ತಿಳಿಸುತ್ತದೆ. ಕಾನೂನಿನ ಬಾಹ್ಯ ಆಚರಣೆಗಳಿಗೆ ಬಹಳವಾಗಿ ಒತ್ತು ನೀಡಿದರು. ಇದಕ್ಕೆ ಯೇಸು ಇವರನ್ನು ಕಟುವಾಗಿ ಖಂಡಿಸಲು ಒಂದು ಕಾರಣ ಎಂಬುದಾಗಿ ನೋಡಬಹುದು. ಮೂಲ ಭಾಷೆಯಲ್ಲಿ ಶಾಸ್ತ್ರಿ ಎಂಬ ಪದ ಸೋಫರ್ ಅಂದರೆ ಕಾನೂನುಗಳನ್ನು ಬರೆಯಲು ಮತ್ತು ಎಣಿಸಲು ಎಂಬ ಅರ್ಥವನ್ನು ನೀಡುವ ಸಫರ್ ಎಂಬ ಕ್ರಿಯಾ ಪದದಿಂದ ಬಂದಿದೆ. ಶಾಸ್ತ್ರಿ ಮೂಲ ಅರ್ಥ ಲಿಪಿಕಾರ ಅಥವಾ ಕಾರ್ಯದರ್ಶಿ ಎಂಬುದಾಗಿಯೂ ಇದೆ. ಟು ರೈಟ್, ಟು ಕೌಂಟ್. ಗ್ರೀಕ್ ಭಾಷೆಯಲ್ಲಿ ಗ್ರಾಮಾಟಿಯಸ್ ಎಂಬಂಥ ಪದ ಬಳಕೆಯನ್ನು
ಬಳಸಲ್ಪಟ್ಟಿದೆ. ಅಂದರೆ ದೇವರ ನಿಯಮಗಳನ್ನು ನಕಲು ಮಾಡುವುದು ಅಥವಾ ದಾಖಲಿಸುವಂಥ ವ್ಯಕ್ತಿಗಳಿಗೆ ಸೂಚಿಸುತ್ತದೆ. ಇನ್ ದ ನ್ಯೂ ಟೆಸ್ಟಮೆಂಟಲ್ ಟೈಮ್ಸ್, scribes were sometimes reflected to as teacher of the law. Most of them were associated with Pharisees and served as key figures in the Sanhedrin, the Jews' ruling council. ಹೊಸ ಒಡಂಬಡಿಕೆಯ ಕಾಲದಲ್ಲಿ ಶಾಸ್ತ್ರಿಗಳು ಅಥವಾ ಲಿಪಿಕಾರರು ಕೆಲವೊಮ್ಮೆ ಕಾನೂನಿನ ಶಿಕ್ಷಕರಾಗಿ ಕರೆಯಲಾಗಿದೆ. ಅವರಲ್ಲಿ ಹೆಚ್ಚಿನವರು ಪರಿಸಾಯರೊಂದಿಗೆ ಸಂಬಂಧವನ್ನು ಹೊಂದಿದರು ಮತ್ತು ಯಹೂದಿ ಆಡಳಿತ ಮಂಡಳಿಯಾದ ಸೆನದ್ರಿನ್ ಸಂಘದ ಪ್ರಮುಖ ವ್ಯಕ್ತಿಗಳಾಗಿ ಸೇವೆಯನ್ನು ಸಲ್ಲಿಸಿದರು. ಮೊದಲನೇದಾಗಿ ಬೈಬಲ್ನ ಇತಿಹಾಸದಲ್ಲಿ ಶಾಸ್ತ್ರಿಗಳ ಪಾತ್ರವನ್ನು ನೋಡೋಣ. ಬೈಬಲ್ನ ಇತಿಹಾಸದಲ್ಲಿ ಶಾಸ್ತ್ರಿಗಳ ಪಾತ್ರ, ದ ರೋಲ್ ಆಫ್ ಸ್ಕ್ರೈಬ್ಸ್ ಇನ್ ದ ಬಿಬ್ಲಿಕಲ್ ಹಿಸ್ಟ್ರಿ. ಸೊ ಸ್ಕ್ರೈಬ್ಸ್ ಇನ್ ದ ಓಲ್ಡ್ ಟೆಸ್ಟ್ಮೆಂಟ್, ಹಳೆ ಒಡಂಬಡಿಕೆಯಲ್ಲಿ ಶಾಸ್ತ್ರಿಗಳು. ಅರಸನಾದ ದಾವೀದನು ತನ್ನ ರಾಜ್ಯವನ್ನು ಸ್ಥಾಪಿಸಿದ ನಂತರ ಮೊದಲು ಕಾಣಿಸಿಕೊಂಡಂಥದ್ದು ಈ ಶಾಸ್ತ್ರಿಗಳೇ. ಅರಸನಾದಂಥ ಸೊಲೊಮೋನನು ಸಿಂಹಾಸನರೋಹಣ ನಂತರ ರಾಜ ಅಧಿಕಾರಿಗಳ ಪಟ್ಟಿಗಳಲ್ಲಿ ಇವರ ಹೆಸರುಗಳು ಕೂಡ ಬರೆಯಲ್ಪಟ್ಟಿದೆ. ದಾಖಲೆಗಳನ್ನು ದಾಖಲಿಸುವ ಮತ್ತು ನಿರ್ವಹಿಸುವಂಥ ಜವಾಬ್ದಾರಿಕೆಯನ್ನು ಈ ಶಾಸ್ತ್ರಿಗಳು ಹೊಂದಿದ್ದರು. ಅವರು ಹೆಚ್ಚಾಗಿ ರಾಜನ ಕಾರ್ಯದರ್ಶಿಗಳಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. ಮತ್ತು ರಾಜ ಯೋಷಿಯನ ಆಳ್ವಿಕೆಯಲ್ಲಿ ಶಾಸ್ತ್ರಿ ಶಾಫಾನನು ಲೆಕ್ಕಪತ್ರಗಾರನಾಗಿ ಕಾರ್ಯನಿರ್ವಹಿಸಿದನು ಎಂಬುದಾಗಿ ಅರಸೊತ್ತಿಗೆಯ ಕಾಲದಲ್ಲಿ ಅಥವಾ ಚರಿತ್ರೆಯ ಅರಸುಗಳ ಪುಸ್ತಕ ನಮಗೆ ತಿಳಿಸುತ್ತದೆ. ಮತ್ತು ಪ್ರವಾದಿಯ ಕಾಲಗಳಲ್ಲಿ ಯೆರೆಮೀಯನು ಬಾರೂಕನನ್ನು ಬರಹಗಾರನಾಗಿ ನೇಮಿಸಿಕೊಂಡನು ಮತ್ತು ಯೆರೆಮೀಯನ ಉಕ್ತ ಲೇಖನಗಳನ್ನು ಅಕ್ಷರಶಃ ಆತನು ನಕಲು ಮಾಡುತ್ತಿದ್ದನು ಎಂಬುದಾಗಿ ಬೈಬಲ್ ನಮಗೆ ತಿಳಿಸುತ್ತದೆ. ಎರಡನೇ ವಿಚಾರ, ದ ಬ್ಯಾಬಿಲೋನಿಯನ್ ಎಕ್ಸೈಲ್ ಅಂಡ್ ದ ಇಂಟರ್ಟೆಸ್ಟಿಮೆಂಟಲ್ ಪೀರಿಯಡ್. ದ ಬ್ಯಾಬಿಲೋನಿಯನ್ ಎಕ್ಸೈಲ್ ಆ್ಯಂಡ್ ದ ಇಂಟರ್ಟೆಸ್ಟಿಮೆಂಟಲ್ ಪೀರಿಯಡ್. ಬ್ಯಾಬಿಲೋನ್ನ ಗಡೀಪಾರು ಮತ್ತು ಕಗ್ಗತ್ತಲೆಯ ಅವಧಿಯಲ್ಲಿ ಈ ಶಾಸ್ತ್ರಿ ಮತ್ತು ಅಥವಾ ಪರಿಸರ ಗುಂಪುಗಳು ಹೇಗೆ ಬಂತು ಎಂಬುದಾಗಿ ನಾವು ನೋಡೋಣ. ಬ್ಯಾಬಿಲೋನ್ನ ಗಡೀಪಾರಿನ ನಂತರ ಹಿಂದಿರುಗಿದ ಯಹೂದಿಗಳು ಮೋಶೆಯ ಧರ್ಮಶಾಸ್ತ್ರವನ್ನು ಪಾಲಿಸಲು ಹೆಚ್ಚಿನ ಪ್ರಯತ್ನಗಳನ್ನು ಮಾಡಿದರು. ಪರಿಣಾಮವಾಗಿ ಧರ್ಮಶಾಸ್ತ್ರವನ್ನು ಅಧ್ಯಯನ ಮಾಡುವುದು, ನಕಲು ಮಾಡುವುದು, ಸಾಕ್ಷರತೆಯ ಜವಾಬ್ದಾರಿಕೆಯನ್ನು ಹೊಂದಿ ಈ ಶಾಸ್ತ್ರಿಗಳ ಪ್ರಭಾವ ಅಂದಿನ ಯಹೂದಿ ಸಮಾಜದಲ್ಲಿ ಗಮನಾರ್ಹವಾಗಿತ್ತು. ಅಂದರೆ ಸಾಕ್ಷರತೆ, ಒಂದು ಶಿಕ್ಷಣವನ್ನು ಕೂಡ ಈ ಶಾಸ್ತ್ರಿಗಳು ಅಂದಿನ ಯಹೂದಿ ಜನರಿಗೆ ನೀಡುತ್ತಿದ್ದರು. ಅಕ್ಷರಾಭ್ಯಾಸಗಳನ್ನು ಕಲಿಸುತ್ತಾ ಇದ್ದರು. ಧರ್ಮಶಾಸ್ತ್ರವನ್ನು ಅಥವಾ ಬರಹಗಳನ್ನು, ಹಳೆ ಒಡಂಬಡಿಕೆಯ ಒಂದು ತೋರಗಳನ್ನು ಕಲಿಸುತ್ತಿದ್ದರು ಎಂಬುದಾಗಿ ಚರಿತ್ರೆ ನಮಗೆ ತಿಳಿಸುತ್ತದೆ. ಸರಿಯ ನಂತರ ಅತ್ಯಂತ ಪ್ರಮುಖ ಶಾಸ್ತ್ರಿಗಳಲ್ಲಿ ಒಬ್ಬನು ಎಜ್ರನು ಕೂಡ ಇದ್ದನು ಎಂಬುದಾಗಿ ಬೈಬಲ್ ನಮಗೆ ನೇರವಾಗಿ ಉಲ್ಲೇಖವನ್ನು ತಿಳಿಸುತ್ತದೆ. ಮತ್ತು ಹಳೆ ಒಡಂಬಡಿಕೆಗೂ ಹೊಸ ಒಡಂಬಡಿಕೆಗೂ ನಡುವಿನ ಅವಧಿಯಲ್ಲಿ ಇಂಟರ್ಟೆಸ್ಟಿಮೆಂಟಲ್ ಪೀರಿಯಡ್ ಅಥವಾ ಕಗ್ಗತ್ತಲೆಯ ಕಾಲ ಎಂಬುದಾಗಿ ಕರೆಯುತ್ತಾರೆ. ಇಂತಹ ಸಂದರ್ಭದಲ್ಲಿ ಸಿನೋಗಾಗ್ ಅಥವಾ ಸಭಾಮಂದಿರಗಳಲ್ಲಿ ಈ ಶಾಸ್ತ್ರಿಗಳು ಬಹಳ ಪ್ರಾಮುಖ್ಯತೆಯನ್ನು, ಬಹಳ ಖ್ಯಾತಿಯನ್ನು ಪಡೆದಂಥವರು. ಅಂಥ ಸಂದರ್ಭದಲ್ಲಿ ಇಡೀ ಜನರನ್ನು ದೇವರ ವಾಕ್ಯದಲ್ಲಿ ಬೆಳೆಸಿದಂಥ ಕೀರ್ತಿ ಈ ಶಾಸ್ತ್ರಿಗಳಿಗೆ ಇತ್ತು. ಕಾನೂನನ್ನು ರಕ್ಷಿಸಲು ಅಥವಾ ಕಲಿಸಲು ಮೀಸಲಾಗಿರುವ ವಿದ್ವಾಂಸರ ಹೊರಹೊಮ್ಮಿಕೆಯೂ ಕೂಡ ಈ ಸಿನೋಗಾಗ್ ಅಥವಾ ಇಂಟರ್ಟೆಸ್ಟ್ಮೆಂಟ್ ಪೀರಿಯಡ್ನಲ್ಲಿ ಹೆಚ್ಚಾಗಿ ಅನೇಕ ಶಾಸ್ತ್ರೀಯ ಪರಿಸರಗಳು ಬಂದರು ಎಂಬುದಾಗಿ ಚರಿತ್ರೆಕಾರರು ತಿಳಿಸುತ್ತಾರೆ. ಮುಂದುವರಿಸಿ, ಗ್ರೀಕ್ ಆಳ್ವಿಕೆಯಲ್ಲಿ ಕೂಡ ಮತ್ತು ವಿವಿಧ ಬಾಹ್ಯ ಒತ್ತಡಗಳ ನಡುವೆ ಶಾಸ್ತ್ರಿಗಳು ಧರ್ಮಶಾಸ್ತ್ರದ ಕಾನೂನುಗಳನ್ನು ರಕ್ಷಿಸಲು ಮತ್ತು ದೈನಂದಿನ ಜೀವನಕ್ಕೆ ಕಾನೂನನ್ನು ಅನ್ವಯಪಡಿಸಲು ಕೆಲಸ ಮಾಡಿದಂಥ
ಈ ಶಾಸ್ತ್ರಿಗಳು ಈ ಗುಂಪಿನವರಾಗಿದ್ದರು. ಕಾನೂನನ್ನು ಚೆನ್ನಾಗಿ ತಿಳಿದು ಧಾರ್ಮಿಕ ಜೀವನದ ನಾಯಕರಾಗಿ ಶಾಸ್ತ್ರಿಗಳು ಜನರಲ್ಲಿ ಆಳವಾದಂಥ ಗೌರವವನ್ನು ಅಂದಿನ ದಿನದಲ್ಲಿ ಗಳಿಸಿದರು ಎಂಬುದಾಗಿ ಸತ್ಯವೇದ ನಮಗೆ ತಿಳಿಸುತ್ತದೆ. ಮೂರನೇದಾಗಿ ಸ್ಕ್ರೈಬ್ಸ್ ಇನ್ ದ ನ್ಯೂ ಟೆಸ್ಟ್ಮೆಂಟ್, ಹೊಸ ಒಡಂಬಡಿಕೆಯಲ್ಲಿ ಶಾಸ್ತ್ರಿಗಳು. ಹೊಸ ಒಡಂಬಡಿಕೆ ಕಾಲದಲ್ಲಿ ಶಾಸ್ತ್ರಿಗಳನ್ನ ಕೆಲವೊಮ್ಮೆ ಧರ್ಮೋಪದೇಶಕರು, ವಕೀಲರು ಅಥವಾ ವಿದ್ವಾಂಸರು ಎಂಬುದಾಗಿ ಅನುವಾದಿಸಲಾಗಿದೆ. ಇನ್ ದ ನ್ಯೂ ಟೆಸ್ಟ್ಮೆಂಟಲ್ ಸ್ಕ್ರೈಬ್ಸ್ ಆರ್ ಸಮಟೈಮ್ಸ್ ಟ್ರಾನ್ಸ್ಲೇಟೆಡ್ ಆಸ್ ಟೀಚರ್ ಆಫ್ ದ ಲಾ, ಲಾಯರ್ ಆರ್ ಸ್ಕಾಲರ್ಸ್ ಎಂಬುದಾಗಿ ಕರೆಯುತ್ತಾರೆ. ಹಳೆ ಒಡಂಬಡಿಕೆ ಕಾಲದಲ್ಲಿ ಶಾಸ್ತ್ರಿ ಅಥವಾ ಪ್ರವಾದಿಯಾಗಿದ್ದಂಥ ಎಜ್ರನು ಕೂಡ ಜನರಿಗೆ ಧರ್ಮಶಾಸ್ತ್ರವನ್ನು ಕಲಿಸುತ್ತಿದ್ದಂತೆ ಹೊಸ ಒಡಂಬಡಿಕೆಯಲ್ಲಿ ಶಾಸ್ತ್ರಿಗಳು ಹಳೆ ಒಡಂಬಡಿಕೆಯ ಕಾನೂನುಗಳನ್ನು ಅಥವಾ ದೇವರ ವಾಕ್ಯವನ್ನು ಯಹೂದಿ ಸಮುದಾಯಗಳಲ್ಲಿ ಕಲಿಸುತ್ತಾ ಇದ್ದರು ಎಂಬುದಾಗಿ ನಾವು ನೋಡ್ತೇವೆ. ಆದರೂ ಯೇಸುವಿನ ಬೋಧನೆಗಳಿಂದ ಜನರು ಹೇಗೆ ಆಶ್ಚರ್ಯಚಕಿತರಾಗಿದ್ದರು ಎಂಬುದಾಗಿ ಸುವಾರ್ತೆಗಳು ಕೂಡ ವಿವರಿಸುತ್ತದೆ. ಯಾಕಂದರೆ ಅಂದಿನ ಯೇಸುವಿನ ಬೋಧನೆ ಮತ್ತು ಶಾಸ್ತ್ರಿಗಳ ಬೋಧನೆ ಎರಡು ರೀತಿಯ ಬೋಧನೆಗಳನ್ನು ಜನರು ಕೇಳಿದ್ದರು. ಅದು ಯೇಸುವಿನ ಬೋಧನೆ ಶಾಸ್ತ್ರಿಗಳ ಬೋಧನೆಗಿಂತಲೂ ಬಹಳ ವಿಭಿನ್ನವಾಗಿ ಜನರಿಗೆ ಕಂಡಿತು. ಶಾಸ್ತ್ರಿಗಳ ಬೋಧನೆ ಒಂದು ರೀತಿಯಲ್ಲಿ ಬಹಳ ಭಾರವಾಗಿತ್ತು, ಅವರಿಗೆ ಬಹಳ ಹೊರೆಯಾಗಿತ್ತು. ಅವರಿಗೆ ಯೇಸುವಿನ ಬೋಧನೆಗಳು ಬಹಳ ಸರಳವಾದಂಥದ್ದು. ಸಣ್ಣ ಸಣ್ಣ ವಿಷಯಗಳನ್ನು, ಸಣ್ಣ ಸಣ್ಣ ವಸ್ತುಗಳನ್ನಿಟ್ಟು ದೇವರ ರಾಜ್ಯದ ಸುವಾರ್ತೆಯನ್ನು ತನ್ನ ಜನರಿಗೆ ಯೇಸು ತಿಳಿಸಿದನು. ಅದರಿಂದ ಶಾಸ್ತ್ರಿಗಳು ಅಥವಾ ಮೂಲ ದಾಖಲಾತಿಗಳನ್ನು ಅಥವಾ ಕಾಪಾಡುವ ಸೇವೆ ಸಲ್ಲಿಸಿದರು. ಕ್ರಮೇಣ ಒಂದು ಶಿಕ್ಷಕ ಪಾತ್ರ, ಆ್ಯಸ್ ಅ ಟೀಚರ್ಸ್ ಆಗಿ ಯಹೂದಿ ಸಮುದಾಯದಲ್ಲಿ ಒಂದು ಶಿಕ್ಷಕ ವೃಂದ ಎಂಬುದಾಗಿ ಕರೆಸಿಕೊಂಡ್ರು. ಆ ಶಿಕ್ಷಕ ವೃಂದ ಅಥವಾ ಶಾಸ್ತ್ರಿಗಳ ಗುಂಪು ಎಂಬುದಾಗಿ ಒಂದು ಸ್ಥಾಪನೆಯನ್ನು ಮಾಡಿಕೊಂಡರು. ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 28ರಿಂದ 29ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಯೇಸು ಈ ಮಾತುಗಳನ್ನು ಹೇಳಿ ಮುಗಿಸಿದ ಮೇಲೆ ಜನರು ಆತನ ಬೋಧನೆಗೆ ಆಶ್ಚರ್ಯಪಟ್ಟರು. ಯಾಕಂದರೆ ಯೇಸು ಅವರ ಶಾಸ್ತ್ರಿಗಳಂತೆ ಬೋಧಿಸದೆ ಅಧಿಕಾರವಿದ್ದವನಂತೆ ಬೋಧಿಸಿದರು. ಹೆಚ್ಚಿನ ಶಾಸ್ತ್ರಿಗಳು ಫರಿಸಾಯರಾಗಿದ್ದರು ಮತ್ತು ಸೆನೆದ್ರಿನ್ ಸಂಘದಲ್ಲಿ ಅನೇಕ ಸ್ಥಾನವನ್ನು ಈ ಶಾಸ್ತ್ರಿಗಳು ಗಿಟ್ಟಿಸಿಕೊಂಡಿದ್ದರು. ಅವನ್ನ ಪ್ರಭಾವಶಾಲಿ ಧಾರ್ಮಿಕ ನಾಯಕರನ್ನಾಗಿ ಜನರು ಕಂಡರು. ಶಾಸ್ತ್ರಿಗಳು ಆ ಕಟ್ಟುನಿಟ್ಟಿನ ಕಾನೂನುಗಳನ್ನು ನಿಯಮಗಳನ್ನು ಪಾಲಿಸಬೇಕು. ಯಾವುದೇ ಉಲ್ಲಂಘನೆಗಳನ್ನು ಶಾಸ್ತ್ರಿಗಳು ಸಹಿಸುತ್ತಿರಲಿಲ್ಲ. ಅಂದಿನ ಜನರು ಬಹಳ ಕಟ್ಟುನಿಟ್ಟವಾಗಿ ಬೋಧನೆ ಮಾಡ್ತಿದ್ದರು, ಅದನ್ನು ಪಾಲಿಸಲು ಸವಾಲುಗಳನ್ನ ಹಾಕ್ತಿದ್ರು. ಹಾಗಾಗಿ ಕಾನೂನಿನ ಜೊತೆ ಹಿರಿಯರಿಂದ ಬಂದಂಥ ಸಂಪ್ರದಾಯಗಳು ಅಥವಾ ಓರಲ್ ಟ್ರೆಡಿಷನ್ಸ್, ಮೌಖಿಕ ಸಂಪ್ರದಾಯಗಳನ್ನು ಹೆಚ್ಚಾಗಿ ಜನರು ಪಾಲಿಸುವಂತೆ ಬಹಳ ಒತ್ತಾಯವನ್ನು ಮಾಡ್ತಾಯಿದ್ದರು. ಕಾಲಾಂತರದಲ್ಲಿ ಅವರು ದೇವರ ಚಿತ್ತದಂತೆ ದೂರ ಸರಿದರು. ಅತಿಯಾದಂಥ ಕಾನೂನುಬದ್ಧರಾದರು. ಕಾನೂನಿನ ಮೂಲಭೂತವಾದಂಥ ಮನೋಭಾವವನ್ನು ಎತ್ತಿಡಿಯುವ ಬದಲು ಅವರು ತಮ್ಮ ಆಚರಣೆಗಳು, ಭಕ್ತಿಯ ವೇಷವನ್ನು ಅಥವಾ ಬೂಟಾಟಿಕೆಯ ಜೀವನಕ್ಕೆ ಈ ಶಾಸ್ತ್ರಿಗಳು ಮುಗಿಬಿದ್ದರು. ಇದು ಯೇಸುವಿನ ಬಲವಾದ ಖಂಡನೆಗೆ ಅದು ಕಾರಣವಾಯಿತು. ಆದ್ದರಿಂದಲೇ ಯೇಸು ಅಂದಿನ ಶಾಸ್ತ್ರಿಗಳನ್ನ, ಫರಿಸಾಯರನ್ನ ಹೊರತೋರಿಕೆಯ ಭಕ್ತಿವಂತರು ಎಂಬುದಾಗಿ, ಆತನು ಕಪಟಿಗಳು ನೀವು ಎಂಬುದಾಗಿ ಖಂಡಿಸುತ್ತಾ ಇದ್ದಾನೆ. ಮತ್ತಲ್ಲದೆ ಈ ಶಾಸ್ತ್ರಿಗಳು ಅಂದಿನ ಟ್ಯಾಕ್ಸ್ ಕಲೆಕ್ಟರ್ ಅಥವಾ ಪಾಪಿಗಳನ್ನು ಬಹಳ ತಿರಸ್ಕಾರದಿಂದ ಅವರು ನೋಡುತ್ತಾ ಇದ್ದರು. ಆದರೆ ಯೇಸು ಅದನ್ನೆಲ್ಲರನ್ನು ಕೂಡ ಪ್ರೀತಿಸುತ್ತಾ ಇದ್ದ. ಹಾಗಾಗಿ ಜನರಲ್ಲಿ ಒಂದು ರೀತಿ ಶಾಸ್ತ್ರಿಗಳ ಜೀವನಕ್ಕೂ ಯೇಸುವಿನ ಜೀವನಕ್ಕೂ ಒಂದು ರೀತಿಯಲ್ಲಿ ಬದಲಾವಣೆಯ ಜೀವನವನ್ನು ಕಂಡು ಯೇಸುವಿನ ಬೋಧನೆಗೆ ಅನೇಕ ಜನರು ಹೋಗುವುದನ್ನು ನಾವು ನೋಡುತ್ತಾ ಇದ್ದೇವೆ. ಕಡೆದಾಗಿ ಶಾಸ್ತ್ರಿಗಳು ಮತ್ತು ಯೇಸು ಅಥವಾ ಶಾಸ್ತ್ರಿಗಳು, ಜೀಸಸ್ ಅಂಡ್ ಸ್ಕ್ರೈಬ್ಸ್ ಎಂಬುದಾಗಿ ನಾವು ಕಲಿಯೋಣ. ಹೊಸ ಒಡಂಬಡಿಕೆ ಕಾಲದಲ್ಲಿ ಯೇಸುವಿನ ವಿರುದ್ಧ ಶಾಸ್ತ್ರಿಗಳ ನಡುವೆ ಒಂದು ಅನುಕೂಲಕರವಾದಂಥ ವ್ಯವಸ್ಥೆಗಳಿರಲಿಲ್ಲ. ಅನುಕೂಲಕರವಾದಂಥ ಸಂಬಂಧವೂ ಕೂಡ ಯೇಸುವಿನೊಟ್ಟಿಗೆ ಇರಲಿಲ್ಲ. ಪ್ರತಿಕೂಲಗಳಿತ್ತು. ಯೇಸುವಿನ ಬೋಧನೆಗಳಲ್ಲಿ ಈ ಶಾಸ್ತ್ರಿಗಳು ದೋಷಗಳನ್ನು ಯಾವಾಗಲೂ ಕೂಡ ಹುಡುಕ್ತಾ ಇದ್ದರು. ಯೇಸುವನ್ನು ಟೀಕಿಸಲು ನಿರಂತರ ಪ್ರಯತ್ನಗಳನ್ನು ಮಾಡಿದರು. ಪಾಪಗಳ ಕ್ಷಮೆಯನ್ನು ಘೋಷಿಸುವುದಕ್ಕಾಗಿ, ಮಗನೇ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ, ಮಗಳೇ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂಬುದಾಗಿ ಯೇಸು ಹೇಳುವಾಗ ಈ ಶಾಸ್ತ್ರಿಗಳು ಕುಪಿತರಾಗಿದ್ದರು. ಇದು ಒಂದು ದೇವರಿಗೆ ವಿರುದ್ಧವಾಗಿ ಹೇಳುವಂಥ ಒಂದು ಘೋಷಣೆಯಾಗಿದೆ. ದೇವರಿಗೆ ವಿರುದ್ಧವಾಗಿದೆ ಎಂಬುದಾಗಿ ಕ್ರಿಸ್ತನನ್ನು ದೂಷಿಸಲು ಅವರು
ಪ್ರಯತ್ನ ಪಟ್ಟರು. ಮತ್ತೊಂದೇ ಬೆಲ್ಜೆಬೂಲನ ಸಹಾಯದಿಂದ ದೆವ್ವಗಳನ್ನು ಬಿಡಿಸುತ್ತಾನೆ ಎಂಬುದಾಗಿ ಜನರ ಮುಂದೆ ಯೇಸುವಿಗೆ ಸುಳ್ಳಿನ ಆರೋಪಗಳನ್ನು ಹೊರಿಸಿದರು. ಹೆಚ್ಚಾಗಿ ಶಾಸ್ತ್ರಿಗಳು, ಸದ್ದುಕಾಯರು, ಯಾಜಕರು ಇವರೆಲ್ಲರೂ ಕೂಡ ಯೇಸುವನ್ನು ಶಿಲುಬೆಗೆ ಏರಿಸಲು ಸಕ್ರಿಯವಾಗಿ ಪಿತೂರಿಗಳನ್ನು ನಡೆಸಿದರು. ಇಷ್ಟು ಮಾತ್ರವಲ್ಲದೆ ಯೇಸುವಿನ ಮರಣ ಮತ್ತು ಪುನರುತ್ಥಾನದ ನಂತರವೂ ಕೂಡ ಯೇಸುವಿನ ಕಾಲದ ಅನಂತರ ಕೂಡ ಈ ಶಾಸ್ತ್ರಿಗಳು ಆರಂಭಿಕ ಚರ್ಚ್ ಅಥವಾ ಬಿಗಿನಿಂಗ್ ಚರ್ಚ್ ಅಥವಾ ಆರಂಭದ ಆದಿಕ್ರೈಸ್ತ ಸಭೆಯಲ್ಲಿ ಕೂಡ ಇವರು ತೊಂದರೆಗಳನ್ನು ಮುಂದುವರಿಸಿದರು. ಪೇತ್ರ ಮತ್ತು ಯೋಹಾನ, ಸ್ಟೆಫನನ ಮರಣದಂಡನೆಯಲ್ಲಿ ಈ ಶಾಸ್ತ್ರಿಗಳು ಪ್ರಮುಖ ಪಾತ್ರವನ್ನು ವಹಿಸಿದರು. ಯೇಸುವನ್ನು ಮಾತ್ರ ಮುಗಿಸಲಿಲ್ಲ, ಯೇಸುವಿನ ಶಿಷ್ಯರನ್ನು ಕೂಡ ಮುಗಿಸಲು ಅನೇಕ ಪ್ರಯತ್ನಗಳನ್ನು ಈ ಶಾಸ್ತ್ರಿಗಳು ಮಾಡಿದರು. ಪ್ರೀತಿಯುಳ್ಳ ದೇವ ಜನರೇ, ಶಾಸ್ತ್ರಿಗಳ ಬೋಧನೆಗಳ ಸರಿಯಾದ ಅಂಶಗಳನ್ನು ಸ್ವೀಕರಿಸಲು ಯೇಸು ಜನರಿಗೆ ಕಲಿಸ್ತಾ ಇದ್ದಾರೆ. ಶಾಸ್ತ್ರಿಗಳ ಬೋಧನೆಯಂತೆ ನೀವು ನಡೀರಿ, ಅದು ಅವರ ಮಾದರಿಯನ್ನು ಅನುಸರಿಸಬೇಡ್ರಿ, ಅವರ ಬೋಧನೆಗಳನ್ನ ಕೇಳ್ರಿ. ಶಾಸ್ತ್ರಿಗಳಂತೆ ನೀವು ಪರಿಸಾರಂತೆ ಅವ್ರು ನಡೆದುಕೊಳ್ಬೇಡ್ರಿ ಎಂಬುದಾಗಿ ಜನರಿಗೆ ಎಚ್ಚರಿಸುತ್ತಾ ಇದ್ದಾನೆ. ಹಾಗಾಗಿ ಆ ಸುವಾರ್ತೆಯನ್ನು ನಿರಂತರವಾಗಿ ಅಥವಾ ಯೇಸುವಿನ ಸುವಾರ್ತೆಯನ್ನು ನಿರಂತರವಾಗಿ ಅವರು ವಿರೋಧಿಸಿದರು. ಯೇಸುವಿನ ವಿರುದ್ಧ ಅಪಪ್ರಚಾರಗಳನ್ನು ಮಾಡಿದರು. ಅದರಿಂದ ಯೇಸು ಹೇಳ್ತಾ ಇದ್ದಾನೆ, ಪರಲೋಕದ ಬಾಗಿಲುಗಳನ್ನು ಮುಚ್ತೀರಾ ಎಂಬುದಾಗಿ ಕಪಟತನವನ್ನು ಎಚ್ಚರಿಕೆಯನ್ನು ತಿಳಿಸುತ್ತಾ ಮತ್ತಾಯನ ಬರೆಸುವಂತೆ 23ನೇ ಅಧ್ಯಾಯ 15ರಿಂದ 13ರಲ್ಲಿ, ಅಯ್ಯೋ ಧರ್ಮೋಪದೇಶಕರೇ, ಫರಿಸಾಯರೇ, ಕಪಟಿಗಳೇ, ಪರಲೋಕದ ಬಾಗಿಲನ್ನು ಮನುಷ್ಯರ ಎದುರಿಗೆ ನೀವು ಮುಚ್ಚಿಬಿಡ್ತೀರಾ. ನೀವಂತೂ ಒಳ್ಳೆಯದಕ್ಕೆ ಹೋಗುವುದಿಲ್ಲ ಅಥವಾ ನೀವು ಒಳಗೆ ಹೋಗುವುದಿಲ್ಲ, ಒಳಗೆ ಹೋಗಬೇಕೆಂದಿರುವವರನ್ನು ಕೂಡ ನೀವು ಹೋಗಗೊಳಿಸುವುದಿಲ್ಲ, ಇತರರನ್ನು ಕೂಡ ನರಕಕ್ಕೆ ಪಾತ್ರರನ್ನಾಗಿ ಮಾಡ್ತೀರಿ. ನೀವು ಕೂಡ ನರಕಕ್ಕೆ ಹೋಗ್ತೀರಾ, ಇತರರನ್ನು ಕೂಡ ನೀವು ನರಕಕ್ಕೆ ಕಳಿಸ್ತೀರಿ. ನೀವು ಕುರುಡರು, ಇತರರನ್ನು ಕೂಡ ನೀವು ಕುರುಡರನ್ನಾಗಿ ಮಾಡ್ತೀರಿ ಎಂಬುದಾಗಿ ಎಚ್ಚರಿಸುತ್ತಾ ಇದ್ದಾನೆ. ಪ್ರೀತಿಯ ಸಹೋದರ ಸಹೋದರಿ, ಇಂದಿನ ಧ್ಯಾನದಲ್ಲಿ ಈ ಶಾಸ್ತ್ರಿಗಳು ಹೇಗೆ ಹುಟ್ಟಿಕೊಂಡರು, ಹಳೆ ಒಡಂಬಡಿಕೆ ಅಥವಾ ಬಾಬಿಲೋನ್ ಸೆರೆಯ ನಂತರ ಅವರ ಧಾರ್ಮಿಕ ಆಚರಣೆಗಳೇನು, ಅಥವಾ ಇಂಟರ್ ಟೆಸ್ಟ್ಮೆಂಟ್ ಪೀರಿಯಡ್ನಲ್ಲಿ ಅವರ ಒಂದು ಕೊಡುಗೆ ಏನು, ಮತ್ತು ಯೇಸುವಿನ ಕಾಲದಲ್ಲಿ ಅವರು ಹೇಗೆ ತಮ್ಮ ಕಾನೂನು ಅಥವಾ ಬಾಹ್ಯ ಆಚರಣೆಗಳಿಗೆ ಅಥವಾ ಮೌಖಿಕ ಸಂಪ್ರದಾಯಗಳಿಗೆ ಅಂಟಿಕೊಂಡು ತಮ್ಮದೇ ಆದಂಥ ವಿವರಣೆ ಕೊಡುತ್ತಾ ಜನರಿಗೆ ಹೊರೆಯಾದರು. ಈ ದಿಶೆಯಲ್ಲಿ ಯೇಸು ಅವರ ವಿರುದ್ಧವಾಗಿ ಎಚ್ಚರಿಸುತ್ತಾ ಇದ್ದಾನೆ. ಯೇಸುವಿನ ಕಾಲದ ಅನೇಕ ಶಾಸ್ತ್ರಿಗಳು ತಮ್ಮ ಜ್ಞಾನದ ಬಗ್ಗೆ ಹೆಮ್ಮೆ ಪಟ್ಟರು, ಅದು ಯೇಸುವನ್ನು ತಿರಸ್ಕಾರ ಮಾಡಿದರು. ಯಹೂದ್ಯರು ಶಾಸ್ತ್ರಿಗಳನ್ನು ಕಾನೂನಿನ ಅಥವಾ ಧರ್ಮಶಾಸ್ತ್ರದ ಜನರು ಎಂಬುದಾಗಿ ಎಣಿಸಿದರು. ಬೋಧಕರಾಗಿದ್ದರು, ವ್ಯಾಖ್ಯಾನಗಾರರಾಗಿದ್ದರು, ಜ್ಞಾನವಿತ್ತು. ಈ ಬೋಧನೆಯ ವ್ಯಾಖ್ಯಾನ, ಜ್ಞಾನ, ಶಿಕ್ಷಣ ಎಲ್ಲವೂ ಕ್ರಿಸ್ತನನ್ನು ತಿಳಿಯಬೇಕಾಗಿತ್ತು. ಕ್ರಿಸ್ತನನ್ನು ಅವರು ತಿರಸ್ಕರಿಸಿದರು. ಧರ್ಮಶಾಸ್ತ್ರ, ಪ್ರವಾದನೆಗಳು ಅಥವಾ ಬರಹಗಳನ್ನು ಕಲಿತಂಥ ಈ ಶಾಸ್ತ್ರಿಗಳು ತಾವು ಕಲಿತು ಇತರರಿಗೆ ಕಲಿಸಿದರು. ಆದರೆ ತಮ್ಮ ಧರ್ಮಶಾಸ್ತ್ರದಲ್ಲಿ, ತಮ್ಮ ಬರಹಗಳಲ್ಲಿ, ತಮ್ಮ ಪ್ರವಾದನೆಗಳಲ್ಲಿ ಕ್ರಿಸ್ತನ ಬರೋಣ, ಮೆಸ್ಸಿಯನ ಜನನ ಅಥವಾ ಮೆಸ್ಸಿಯನ ಸೇವೆಯ ಕುರಿತು ಅಲ್ಲಲ್ಲಿ ಬರೆಯಲ್ಪಟ್ಟಿದೆ. ಅವರು ದೇವರ ವಾಕ್ಯದಲ್ಲಿ ಓದಿದರೂ ಕೂಡ, ಧರ್ಮಶಾಸ್ತ್ರವನ್ನು ಓದಿದರೂ ಕೂಡ, ಧರ್ಮಶಾಸ್ತ್ರದ ತಿರುಳಲ್ಲಿ ಕ್ರಿಸ್ತನನ್ನು ಕಾಣಲು ಸಾಧ್ಯವಾಗಲಿಲ್ಲ. ಯಾಕೆಂದರೆ ತಮ್ಮ ಹೆಮ್ಮೆ, ತಮ್ಮ ಬೂಟಾಟಿಕೆಯಿಂದ, ಭಕ್ತಿ ಇಲ್ಲದ ಜೀವನದಿಂದ ಯೇಸುವನ್ನು ಅಂಗೀಕರಿಸಲು ಸಾಧ್ಯವಾಗಲಿಲ್ಲ. ಪ್ರೀತಿಯ ದೇವ ಜನರೇ, ಅವತಾರದ ಬಗ್ಗೆ ಪ್ರವಾದನೆಗಳಲ್ಲಿದೆ, ಕ್ರಿಸ್ತನು ಬರ್ತಾನೆ, ಮೆಸ್ಸಿಯನ್ ಬರ್ತಾನೆ ಎಂಬುದಾಗಿ. ಆದರೆ ಕ್ರಿಸ್ತನು ಬಂದಾಗ ಅವರು ಸ್ವೀಕರಿಸಲಿಲ್ಲ. ಮೆಸ್ಸಿಯನನ್ನು ಅಂಗೀಕರಿಸದೆ ತಿರಸ್ಕರಿಸಿದರು. ಅವರು ಶಿಲುಬೆಗೆ ಹಾಕಲು ಇದೇ ಶಾಸ್ತ್ರಿಗಳು ಮುಂದಾಗುತ್ತಾ ಇದ್ದಾರೆ. ಈ ಲೋಕದ ದೇವರ ರಾಜ್ಯದ ಬೋಧನೆಯನ್ನು ಸಾರಿದಾಗ ಅವರ ಹೃದಯವು ಮಂದವಾಗಿತ್ತು. ಕ್ರಿಸ್ತನನ್ನು ಮುಗಿಸಬೇಕು, ಕ್ರಿಸ್ತನನ್ನು ಕೊಲ್ಲಬೇಕು ಎಂಬಂಥ ಪಣ ತೊಟ್ಟರು. ಯಾಕಂದರೆ ಅವರ ಕಪಟ ಭಕ್ತಿ ಅಂಥದ್ದಾಗಿತ್ತು. ಪ್ರೀತಿಯ ದೇವ ಜನರೇ, ಕ್ರಿಸ್ತನನ್ನು ಕಾಣಲು, ಕ್ರಿಸ್ತನನ್ನು ಸ್ವೀಕರಿಸಲು, ಕ್ರಿಸ್ತನು ಮೆಸ್ಸಿಯನೆಂಬುದಾಗಿ ಅಂಗೀಕರಿಸಲು ಅವರಿಗೆ ಅಸಾಧ್ಯವಾಯಿತು. ಯಾಕಂದರೆ ಅವರಲ್ಲಿದ್ದಂಥ ಹೆಮ್ಮೆ, ಅವರಲ್ಲಿರುವಂಥ ಬೂಟಾಟಿಕೆಯ ಜೀವನ, ಅವರಲ್ಲಿದ್ದಂಥ ಭಕ್ತಿಯ ತೋರಿಕೆಯ ಜೀವನ, ನಿಜವಾಗಿ ವ್ಯಾಖ್ಯಾನಕಾರರಾಗಿದ್ದರು, ಶಿಕ್ಷಣಕಾರರಾಗಿದ್ದರು. ಆ ಶಿಕ್ಷಣ, ಅವರ ಜ್ಞಾನ ಯೇಸುವಿನ ಕಡೆಗೆ ಹೋಗಬೇಕಾಗಿತ್ತು. ಆದರೆ ಯೇಸುವನ್ನು ಹಿಂಬಾಲಿಸಲು ಸೋತರು. ಪ್ರೀತಿಯ ದೇವ ಜನರೇ, ಈ ಸಂದೇಶದಲ್ಲಿ ಯೇಸು ನಮಗೂ ಕೂಡ ಎಚ್ಚರಿಕೆಯನ್ನು ತಿಳಿಸುತ್ತಾ ಇದ್ದಾನೆ. ಶಾಸ್ತ್ರಿಗಳಂತೆ ನಾವು ಕೂಡ ದೇವರ ವಾಕ್ಯವನ್ನು ತಿಳಿದೇ ಮಾತ್ರ ಸಾಲದು, ಧ್ಯಾನ ಮಾಡಿದರೆ ಸಾಲದು. ಯೇಸುವನ್ನು ನಾವು ನಿಜವಾಗಿ ಅಂಗೀಕರಿಸಿದಾಗ ಮಾತ್ರ ನಮ್ಮನ್ನು ಸ್ವೀಕರಿಸ್ತಾನೆ. ಇಲ್ಲದೆ ನಮ್ಮನ್ನು ಕೂಡ ಆ ಶಾಸ್ತ್ರಿಗಳಂತೆ ನೀವು ಕೂಡ ಕಪಟಿಗಳು ಎಂಬುದಾಗಿ ಎಚ್ಚರಿಸುತ್ತಾ ಇದ್ದಾನೆ. ಈ ಸಂದೇಶದ ತಾತ್ಪರ್ಯ ಏನೆಂದರೆ, ಶಾಸ್ತ್ರಿಗಳ ನೀತಿಗಿಂತಲೂ ನಿಮ್ಮ ನೀತಿಯು ಹೆಚ್ಚಿನದ್ದಾಗಿರಬೇಕು. ಪರಲೋಕ ರಾಜ್ಯದಲ್ಲಿ ಆಗತಾನೆ ನೀವು ಮಾತ್ರ ಸೇರಲು ಸಾಧ್ಯ
ಎಂಬುದಾಗಿ ಹೇಳಿದಂತೆ ದೇವರ ಮೆಚ್ಚುವಂತೆ ಜೀವನವನ್ನು ಮಾಡೋಣ, ಕ್ರಿಸ್ತನನ್ನು ನಂಬೋಣ. ದೇವರು ನಮಗೆ ಸಹಾಯ ಮಾಡಲಿ, ಈ ವಾಕ್ಯದ ಮೂಲಕ ನಮ್ಮನ್ನು ಬಲಪಡಿಸಲಿ, ಕ್ರಿಸ್ತನ ನಮ್ಮನ್ನು ಮೆಚ್ಚಲಿ. ಆಮೇಲೆ ಪ್ರಾರ್ಥನೆ ಮಾಡೋಣ. ಭೂಪರ ಲೋಕವನ್ನು ಸಮಸ್ತವನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದ ತಂದೆಯಾದ ದೇವರೇ, ನಿನ್ನ ಮಹಾಕರುಣೆ ಕೃಪೆಗಾಗಿ ಸ್ತೋತ್ರ ಮಾಡುತ್ತೇವೆ. ಸ್ವಾಮಿ, ಸಂಧ್ಯಾ ಹೊತ್ತಿನ ಧ್ಯಾನದಲ್ಲಿ ಅನೇಕ ವಿಚಾರಗಳ ಕುರಿತು, ಶಾಸ್ತ್ರಿಗಳ ಹಿನ್ನೆಲೆಯ ಕುರಿತು ನಾವು ಧ್ಯಾನಿಸಿದ್ದೇವೆ. ನಾವು ಕೂಡ ಅನೇಕ ವೇಳೆ ಆ ಶಾಸ್ತ್ರಿಗಳಂತೆ ಕಪಟ ಭಕ್ತಿಯಿಂದ ಹೊರತೋರಿಕೆಗೆ ಭಕ್ತಿವಂತರಾಗಿ ನಾವು ಕಾಣಿಸಿದ್ದೇವೆ. ಅದರ ಆಂತರ್ಯದಲ್ಲಿ ನಾವು ಭಕ್ತಿವಂತರಾಗಿ ನಡೆಯಲಿಲ್ಲ, ನಮ್ಮನ್ನು ಕ್ಷಮಿಸು. ಆಂತರದಲ್ಲಿ ನಾವು ಪಾಪದಲ್ಲಿಯೇ ಜೀವಿಸಿದ್ದೇವೆ, ಅನೀತಿಯಲ್ಲೇ ಜೀವಿಸಿದ್ದೇವೆ, ಅಧರ್ಮದಲ್ಲಿಯೇ ಜೀವಿಸಿದ್ದೇವೆ. ಸ್ವಾಮಿ, ನಮ್ಮನ್ನು ಕ್ಷಮಿಸು. ದೇವರೇ, ನಿನ್ನನ್ನು ಕಂಡುಕೊಳ್ಳುವಂತೆ ಕೃಪೆ ಕೊಡು. ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ. ಯೇಸು ಸ್ವಾಮಿಸಲಿ ಪ್ರಾರ್ಥಿಸ್ತೇವೆ ನಮ್ಮ ದೇವರೇ, ಆಮೇಲೆ. ನಾವು ಒಟ್ಟಾಗಿ ಕರ್ತನ ಪ್ರಾರ್ಥನೆ ಆರೈಕೆ ಮಾಡೋಣ. ಪರಲೋಕದ ನಮ್ಮ ತಂದೆಗೆ ನಿನ್ನ ನಾಮ ಪರಿಶುದ್ಧನಿಸಬಾರಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದ ನೆರವೇರ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಹಾಡಿದಂತಹ ನಮಗೆ ದಯಪಾಲಿಸು. ನಮಗೆ ತಪ್ಪು ಮಾಡಿ ಕ್ಷಮಿಸುತ್ತೆ, ನಮ್ಮ ತಪ್ಪನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸಲಿಕ್ಕೆಯಿಂದ ತಪ್ಪಿಸು. ರಾಜ್ಯವು ಬಲವು ಮಹಿಮೆ ಸುಧಾಕರ ನಿನ್ನವೇ, ಆಮೇಲೆ. ವಿಶ್ವಾಸದಿಂದ ದೇವರ ಆಶೀರ್ವಾದ ಹೊಂದಿಕೊಳ್ಳಿ. ಎಲ್ಲ ಗ್ರಹಿಕೆಯನ್ನು ಮೀರುವ ದೇವರ ಶಾಂತಿ, ದೇವರ ಸಮಾಧಾನ ನಿಮ್ಮ ಆತ್ಮದೊಂದಿಗೂ ನಿಮ್ಮ ಹೃದಯದೊಂದಿಗೂ ನೆಲೆಸಲಿ. ತಂದೆ, ಕುಮಾರ, ಪರಿಶುದ್ಧಾತ್ಮ ದೇವರ ನಿಮ್ಮನ್ನು ಆಶೀರ್ವದಿಸಿ ಕಾಯಲಿ. ಆಮೇಲೆ. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಿ ನಡೆಸಲಿ. ದೇವರು ನಿಮ್ಮನ್ನು ಕಾಪಾಡಲಿ. ಮುಂದಿನ ವಾರದಲ್ಲಿ ಮುಂದಿನ ಸಂಚಿಕೆಯೊಂದಿಗೆ ನಾವು ದೇವರ ವಾಕ್ಯವನ್ನು ಧ್ಯಾನಿಸೋಣ. ಆಮೇಲೆ.